ಡಿಸೆಂಬರ್ 11 ಬೆಳಗಾವಿಯಲ್ಲಿ ಒಂದು ಸುವರ್ಣಸೌಧ ಮುಂದೆ ನಾವು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಒಂದು ಪ್ರತಿಭಟನೆ ಪ್ರತಿಯೊಂದು ಆಸ್ಪಿರೆಂಟ್ಸ್ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಯಾಕೆ ಅಂತಂದ್ರೆ ಸುಮಾರು ವರ್ಷಗಳಿಂದ ಸರ್ಕಾರ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ. ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 2.5 ಲಕ್ಷ ಹುದ್ದೆ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಒಂದು 5 ರಿಂದ 10 ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ. ಮತ್ತೆ ಇವಾಗ ಸರ್ಕಾರ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೋರ್ಟ್ ಮೇಲೆ ಹಾಕುತ್ತೆ, ಕೋರ್ಟ್ ಸರ್ಕಾರದ ಮೇಲೆ ಆಗ್ತಾ ಇದೆ. ನಮ್ಮ ಬೇಡಿಕೆ ಏನಿದೆ ಅಷ್ಟನ್ನು ನೆಕ್ಸ್ಟ್ ಅಸೆಂಬ್ಲಿಯಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಷ್ಟನ್ನು ಬಗೆಹರಿಬೇಕು. ಬಗೆಹರಿಯ ತನಕ ನಾವು ರಾಜ್ಯಾದ್ಯಂತ ಆಲ್ರೆಡಿ ನಾವು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದೀವಿ, ವಿಜಯಪುರದಲ್ಲಿ ಪ್ರತಿಭಟನೆ ಮಾಡಿದೀವಿ, ಎಲ್ಲ ಡಿಸ್ಟಿಕ್ ವೈಸ್ ಪ್ರತಿಭಟನೆ ಮಾಡಿದೀವಿ. ಇವಾಗ ಬೆಳಗಾಂ ಅಧಿವೇಶನ ನಡಿಬೇಕಾದ್ರೆ ನಾವು ಬೃಹತ್ ಮಟ್ಟಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ನಮ್ಮ ಒಂದು ಬೇಡಿಕೆ ಏನಿದೆ ಈಡೇರೋವರೆಗೂ ಪ್ರತಿಭಟನೆ ಮಾಡಬೇಕಾಗುತ್ತೆ. ಈ ಕೂಡಲೇ ಪ್ರತಿ ಒಂದು ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಬೇಕು. ಅದರಲ್ಲೂ ಈ ಒಂದು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಏನು ಒಂದು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ SC ST OBC ಗೆ 33 ಇಯರ್ಸ್, ಜನರಲ್ ಮೆರಿಟ್ಗೆ 30 ಇಯರ್ಸ್ ಮಾಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ. ಮತ್ತೆ ನಾವು ವಯೋಮಿತಿ 5 ವರ್ಷ ಕೇಳಿದ್ದು, ಬರೀ 2 ವರ್ಷ 3 ವರ್ಷ ಕೊಟ್ಟಿರೋಂಥದ್ದು. ಅದರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಕೊಟ್ಟಿರೋದು ಬರೀ 3 ವರ್ಷ ವಯೋಮಿತಿ ಕೊಟ್ಟಿರೋದು. ನಿನ್ನೆ ಮೀಡಿಯಾದಲ್ಲಿ ನೀವು ಬರೀ 3 ವರ್ಷ ಕೇಳಿದ್ರು 2 ವರ್ಷ ಕೊಟ್ಟಿದ್ದೀವಿ ಅಂತಲ್ಲ, ನಾವು ಕೇಳಿದ್ದು 5 ವರ್ಷ. ದಯವಿಟ್ಟು ಗಮನದಲ್ಲಿರಲಿ. ಅದು ಮಾನ್ಯ ಗೃಹ ಸಚಿವರ ಅಂತ ಹೋಮ್ ಮಿನಿಸ್ಟರ್ ಈ ತರ ಸುಳ್ಳು ಆಶ್ವಾಸನೆ ಕೊಟ್ಟು ಮಾಧ್ಯಮದ ಮುಖಾಂತರ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಒಂದು ಲೆಟರ್ ಬರ್ದಿರೋದ್ರಿಂದ ಆ ಲೆಟರ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ವಾಪಸ್ ಬೇರೆ ಕೆಲಸ ಮಾಡೋದಿರಾ ಈ ಕಡೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ಪೊಲೀಸ್ ಆಗಬೇಕು ಅಂತ ಕನ್ಸು ಕಟ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಆ ಕನಸನ್ನ ನನ್ಸ್ ಮಾಡ್ಬೇಕಾಗಿರೋಂಥದ್ದು ಮಾನ್ಯ ಗೃಹ ಸಚಿವರು. ಇವರು ಬರೀ ಸ್ಟೇಟ್ಮೆಂಟ್ಸ್ ಅಲ್ಲಿ ಸುಳ್ಳು ಹೇಳಿಕೆ ಕೊಟ್ಕೊಂಡು ಬಂದ್ರೆ ಆಗಲ್ಲ. ಇದನ್ನ ನಾವು ಖಂಡಿಸಿ ಇದ್ರ ವಿರುದ್ಧ, ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಯಾಕೆ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಎಲ್ಲ ಕಷ್ಟಪಟ್ಟು ಎಲ್ಲ ಕೆಲಸ ಬಿಟ್ಟು ಈ ಕಡೆ ಓದಕ್ ಬಂದಿದ್ದಾರೆ ಅಂತಂದ್ರೆ ಅವರಿಗೆ ನ್ಯಾಯ ಕೊಡಿಸ್ಲೇಬೇಕು. ಇದ್ರ ಜೊತೆಲಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾ ಇದ್ದೀರಾ. ಇದನ್ನ ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. ಒಂದೊಂದು ಸ್ಟೇಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಸಚಿವರಾಗಿರ್ಬೋದು, ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ಕೊಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೊಡಿ. ನಿಮ್ಮ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅಂತ ಕೇಳ್ಕೊಳ್ಳಿ. ಅಟ್ಲೀಸ್ಟ್ ವಾರಕ್ಕೆ ಒಂದ್ ಮೀಟಿಂಗ್ ಆದ್ರೂ ಮಾಡಿ. ಅಟ್ಲೀಸ್ಟ್ ನೀವು ವೀಕ್ಲಿ ಒಂದು ಕ್ಯಾಬಿನೆಟ್ ಅಂತ ಏನಕ್ಕೆ ಮಾಡ್ತಿದೀವಿ ಹೇಳು? ಎಲ್ಲರ ಸಮಸ್ಯೆಗಳು ಏನಿರುತ್ತೆ ಅದ್ರಲ್ಲಿ ಚರ್ಚೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಕ್ಯಾಬಿನೆಟ್ ಹೋಗೋದಕ್ಕೆ ಮುಂಚೆ ಒಂದಿನ ಆದ್ರೂ ನಿಮ್ಮ ಇಲಾಖೆಯಲ್ಲಿ ಒಂದು ಚರ್ಚೆ ಮಾಡಿ, ಮೀಟಿಂಗ್ ತಗೊಳ್ಳಿ. ಆ ಒಂದು ಏನ್ ಆಗ್ತಾ ಇದೆ, ವಿದ್ಯಾರ್ಥಿಗಳ ಕಷ್ಟ ಏನಿದೆ, ಜನಸಾಮಾನ್ಯರ ಕಷ್ಟ ಏನಿದೆ ಚರ್ಚೆ ಮಾಡಿ. ಆಮೇಲೆ ಕ್ಯಾಬಿನೆಟ್ ಹೋಗಿ ನೆಕ್ಸ್ಟ್ ನಾವು ಡಿಸೆಂಬರ್ ಚಳಿಗಾಲ ಅಧಿವೇಶನದಲ್ಲಿ ಬೃಹತ್ ಮಟ್ಟ ಹೋರಾಟ ಮಾಡ್ತೀವಿ. ನಮ್ಮ ಬೇಡಿಕೆ ಈಡೇರಿಸಬೇಕಂತ ನಾನು ಮನವಿ ಮಾಡ್ಕೊತೀನಿ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಡಿಸೆಂಬರ್ 11ನೇ ತಾರೀಕು ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.